ಪಾಪ ತಲೆನೇ ಓಪನ್. ಜೈ ಹಳ್ಳಿಕಾರ್. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನರಸೀಪುರ ಹೋರಿ ಹಬ್ಬಕ್ಕೆ ಹೊರಟಿದ್ದೀವಿ. ಹೋಗ್ತಾ ಇರ್ಬೇಕಾದ್ರೆ ಒಂದು ಒಳ್ಳೆ ಸನ್ರೈಸಿಂದ ಇವತ್ತು ಡೇ ಶುರುವಾಯಿತು. ಹೋಗೋ ದಾರಿಯಲ್ಲಿ ಆವಲಪಲ್ಲಿ ಡ್ಯಾಮ್ ಕಡೆ ಹೋದ್ವಿ. ಅಲ್ಲಿ ಫೋಮ್ ಗೇಮೆಲ್ಲ ನೋಡಿಕೊಂಡು ಸ್ವಲ್ಪ ಮಜಾ ಮಾಡಿಕೊಂಡು ಅಲ್ಲಿಂದ ಅಖಾಡಕ್ಕೆ ಹೊರಟ್ವಿ. ಅಖಾಡಕ್ಕೆ ಹೊರಟು ಅಷ್ಟರಲ್ಲಿ ಆಲ್ರೆಡಿ ಹೋರಿಗಳನ್ನ ದಾರಿ ನೋಡ್ಸೋದು ಕೂಡ ಶುರು ಮಾಡಿದರು. ದಾರಿ ನೋಡಿಸ್ತಾ ಇದ್ದಾಗೇ ಒಂದು ಹೋರಿ ಹಿಂದೆಯಿಂದ ಬಂದು ಪಾಪ ನಮ್ಮ ಪಕ್ಕದಲ್ಲಿದ್ದು ಒಂದು ಬ್ರದರ್ಗೆ ಗುದ್ಬಿಡ್ತು. ಪಾಪ ಅವ್ರಿಗೆ ತಲೆ ಕೂಡ ಓಪನ್ ಆಗಿತ್ತು. ಅವ್ರನ್ನ ಎತ್ಕೊಂಡೋಗಿ ಸೇಫಾಗಿ ಆಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟು ಅಲ್ಲಿಂದ ಅಖಾಡಕ್ಕೆ ಬರೋಷ್ಟರಲ್ಲಿ ನಮ್ಮ NTC ಕಿಂಗ್ ಕೂಡ ಅಖಾಡ ನೋಡಿಸ್ತಾ ಇದ್ದರು. ಆಮೇಲೆ ನೋಡಿದ್ರೆ ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ ಕೂಡ ಬಂದಿತ್ತು. ಅದಾದಮೇಲೆ ನಮ್ಮ PPM ಚಿನ್ನ ಇವತ್ತು ಮೊದಲನೇ ಹಬ್ಬಕ್ಕೆ ಬಂದಿತ್ತು. ಹಾಗೆ ಹಬ್ಬ ಆಗ್ತಾ ಹೋಗಿ ಒಂದು ಚಂಬು ರಾಗಿ ಗಂಜಿ ಕುಡಿದು ಮತ್ತೆ ಅಖಾಡಕ್ಕೆ ಬಂದು ತಾತನ ಜೊತೆ ಒಳ್ಳೆ ಫನ್ ಮಾಡಿಕೊಂಡು, ಯಾರೋ ಪಾಪ ಅಂಕಲ್ ಗೊತ್ತಿಲ್ಲ, ಆದರೆ ನಾವು ವಿಡಿಯೋ ಮಾಡ್ತಾಯಿದ್ದೀವಿ ನೋಡಿ, ಅಂಕಲ್ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ ಕೂಡ ಬಿಟ್ಟರು. ತುಂಬಾ ಸೂಪರ್ಬಾಗಿ ಹೋಯಿತು ಓರಿ ಅಂತಲೇ ಹೇಳ್ಬೋದು. ಫಾಲೋ ಮಾಡ್ರಿ, ಏನೋ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳಿ. ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಡಾರ್ಲಿಂಗ್ PPM ಚಿನ್ನನ ಕೂಡ ಬಿಟ್ಟರು. ಈ 2 ರೌಂಡ್ ಅದ್ದೂರಿಯಾಗೆ ಬಂತು ಅಂತ ಹೇಳ್ಬೋದು. ಮಸ್ತಾಗಿ ಮಾಡ್ತು ಹಬ್ಬ. ಆಮೇಲೆ ನಮ್ಮ NTC ಕಿಂಗ್ನ ಕೂಡ ಬಿಟ್ಟರು. ಅದು 2 ರೌಂಡು ಸೂಪರ್ಬಾಗೆ ಬಂತು. 2 ರೌಂಡು ಪಾಸ್ ಆಯಿತು ನಮ್ಮ ನರಸೀಪುರ ಹಬ್ಬದಲ್ಲಿ. ಅದರ ಹತ್ರ ಹೋಗಿ ಒಂದು ಬೈಟ್ ತೊಗೊಂಡು, ಆಮೇಲೆ ನಮ್ಮ PPM ಚಿನ್ನನ ಹೋಗಿ ಅದರ ಹತ್ರ ಒಂದು ಬೈಟ್ ತೊಗೊಂಡು, ಆಮೇಲೆ ನಮ್ಮ ಅವ್ರ ಸಂತೋಷನ ಕೂಡ ಬಂದಿದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಸ್ವಲ್ಪ ಹೊತ್ತು ಕಾಲ ಕಳೆದು ಅಲ್ಲಿಂದ ಮನೆಗೆ ಹೋಗ್ತೀವಿ. ಸೊ ದಿಸ್ ಇಸ್ ಮೈ ಡೇ ವೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಗೈಸ್.